ಹಾಯ್ ಫ್ರೆಂಡ್ಸ್, ಏನಪ್ಪ ಇವನು ಬೆಳಗ್ಗೆ ಬೆಳಗ್ಗೆಲ್ಲ ಹೋಗ್ತಿದ್ದಾನೆ ಅಂದ್ಕೊಂಡ್ರಾ? ಬಾಡಿಗೆ ಇತ್ತು ಶಿರಾಕ್ಕೊಂದು ಗೃಹ ಪ್ರವೇಶ ಇತ್ತು. ಬೆಂಗಳೂರು ಲೆಗ್ಗೆರೆಯಿಂದ ಶಿರಾಗೆ ಬಾಡಿಗೆ ಇತ್ತು. ಅಲ್ಲಿಂದ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ನಮ್ಮ ಬೇಬಿ ತೊಗೊಂಡೋಗಿ ಅಲ್ಲಿಂದ ಶಿರಾಕ್ಕೆ ಬಂದ್ವಿ. ನೋಡಿ, ಇದು ನಮ್ಮ ಶಿರಾ. ಅಲ್ಲಿಂದ ಕಸ್ಟಮರ್ ಲೊಕೇಶನ್ ಬೇಕಿತ್ತು, ಅವ್ರನ್ನ ಕೇಳಿದ್ವಿ. ಅವರು ಲೊಕೇಶನ್ ಕಳಿಸ್ತೀನಿ ಅಂತೇಳಿ ಕಳಿಸಿರ್ಲಿಲ್ಲ. ಆಮೇಲೆ ಕಳಿಸಿದ್ರು. ಅಲ್ಲಿಂದ ಜ್ಯೋತಿ ನಗರ್ ಅಂತ ಹೇಳಿದ್ರು. ನಮ್ಮದು ಶಿರಾ, ಅದಕ್ಕೋಸ್ಕರ ಜ್ಯೋತಿ ನಗರ್ ಗೊತ್ತಿರೋದ್ರಿಂದ ನಾವು ಅಲ್ಲಿಗೆ ಬಂದೆ. ಅಲ್ಲಿಂದ ಕಸ್ಟಮರು ಎಲ್ಲಾದರೂ ಬೇಕ್ರಿಗೆ ಹಾಕಪ್ಪ ಜ್ಯೂಸ್ ಕುಡಿಯೋಣ ಅಂತ ಹೇಳಿದ್ರು. ಅಲ್ಲಿಂದ ಬೇಕ್ರಿ ಹುಡ್ಕೊಂಬಂದೆ. ಬೇಕ್ರಿಯಲ್ಲೂ ಸಿಗಲಿಲ್ಲ. ಕೊನೆಗೊಂದು ಬೇಕ್ರಿ ಸಿಕ್ತು. ಬೇಕ್ರಿಲಿ ಬಂದ್ವಿ. ಏನು ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಯಾರೋ ಬಂದರು. ಕೊಲ್ಲಾಪುರದಮ್ಮ ದೇವಸ್ಥಾನದ್ದು ಏನೋ ವಾರ್ಷಿಕೋತ್ಸವ ಇದೆ 21ನೇದು ಅಂತ ಕೊಟ್ಟರು. ಅಲ್ಲಿಂದ ಒಂದು ಮಾಜಾ ತಗೊಂಡು ಕುಡಿದು ಅಲ್ಲಿಂದ ಸೀದಾ ಮತ್ತೆ ರಿಟರ್ನ್ ನಮ್ಮ ಬೇಬಿ ತಗೊಂಡು ಅಲ್ಲಿಂದ ಸೀದಾ ಗೃಹ ಪ್ರವೇಶ ಹತ್ರ ಕರ್ಕೊಂಡು ಹೋದೆ. ನೋಡಿ ಫ್ರೆಂಡ್ಸ್, ಇದೆ ಗ್ರೌಂಡ್. ಪ್ರೆಸಿಡೆನ್ಸಿ ಸ್ಕೂಲ್ ಬ್ಯಾಕ್ ಸೈಡು. ಆಮೇಲೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಹೋಗಿದ್ದೆ ಗೃಹ ಪ್ರವೇಶಕ್ಕೆ. ಅಲ್ಲಿ ನೋಡಿದ್ರೆ ಜನ ತುಂಬಿಕೊಂಡಿದ್ರು. ನಾನು ಒಳಗಡೆ ಹೋಗಿಲ್ಲ. ಅವರು ಒಳಗಡೆ ಹೋಗಿ ಎಲ್ಲ ಮಾತಾಡಿಸ್ಕೊಂಡು ಬಂದರು. ಅಲ್ಲಿಂದ ಊಟಕ್ಕೆ ಕರೆದ್ರು, ಊಟಕ್ಕೆ ಕೂತ್ಕೊಂಡೆ. ಗೊತ್ತಲ್ಲ, ಊಟಕ್ಕೆ ಚೆನ್ನಾಗಿ ಬಾರಿಸಿದೆ. ಅವರು ಬೇಡ ಬೇಡ ಅಂದರು, ಎಲ್ಲನೂ ಹಾಕ್ಬಿಟ್ರು. ನನ್ನ ಪಕ್ಕದಲ್ಲಿ ಅಜ್ಜಿ ನನಗಿಂತ ಸ್ಪೀಡಾಗಿ ತಿಂತಾಯಿತ್ತು. ಈ ಆಂಟಿ ನೋಡಿದ್ರೆ ನನಗೂ ಕೂಡ ಆಂಟಿ ಅಂದರೆ ನನಗೆ ಕೊಡಲೇ ಇಲ್ಲ ಬಟ್ಲನ್ನ. ಕೊನೆಗೆ ಬೇಜಾರಾಗಿ ಅಲ್ಲಿಂದ ಊಟ ಮಾಡಿ ಅಲ್ಲಿಂದ ಸೀದಾ ಅವ್ರನ್ನ ಕರ್ಕೊಂಡು ಸೀದಾ ನಮ್ಮ ಬೇಬಿಗೆ ಊಟ ಬೇಕಿತ್ತು. ನಮ್ಮ ಬೇಬಿಗೆ ಊಟ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಬಂಕ್ ಹತ್ರ ಹೋಗ್ತಾ ಇದ್ದೀನಿ. ನೋಡಿ, ಇದೇ ಸರ್ಕಲ್ಲು. ಅಲ್ಲಿಂದ ಸೀದಾ ಬಂಕಿಗೆ ಹೋಗ್ತಾ ಇದ್ದೆ.